ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಲತಾ ಕುಂದಾಪುರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೆ ಅನ್ಕಂಡು ಹೇಳ್ರೆ, ನನ್ನ ಅಕ್ಕಂಗೆ ಮಗು ಆಯ್ತು. ನನ್ನ ಮಗಿನ ಕಂಬಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ. ಯಾವ ಮಗು ಅನ್ಕೊಂಡು ನೀವು ಈ ವಿಡಿಯೋನ ಫುಲ್ ಕಾಣಿ, ನಿಮಗೂ ಹೇಳ್ತೆ ಬನ್ನಿ. ನಮ್ಮನೆ ಮಗಿಗೆ ಶಾಪಿಂಗ್ ಮಾಡುವ ಅನ್ಕೊಂಡು ನನ್ನ ಬೇಬಿ ಹಗ್ಗಿಗೆ ಬಂದಿದೆ. ನಾನು ಬೇರೆ ಇವತ್ತು ಊರಿಗೆ ಹೊರಟಿದ್ದೆ. ಟೈಮ್ ಈಗ 7 ಗಂಟೆ ಆಗಿ ಹೋಯ್ತು. ನಂಗೆ 8:15 ಬಸ್ ಸಿಪ್ಪುದು. ಬೇಗ ಬೇಗ ಶಾಪಿಂಗ್ ಮಾಡಿ ಮನೆಗೆ ಹೋಯ್ಕು. ನಾನು ಎಂತೆಲ್ಲ ತಗೊಂಡಿದ್ದೆ ಅನ್ಕೊಂಡು ನಿಮ್ಗೆ ಲಾಸ್ಟಿಗೆ ತೋರಿಸ್ದೆ. ನಂಗೆ ಈ ಫ್ರಾಕ್ ಮಾತ್ರ ಲ್ಯಾವೆಂಡರ್ ಕಲರ್ ತುಂಬ ಇಷ್ಟ ಆಯಿತು. ತಕೊಂಡ್ ಅನ್ಕೊಂಡು ತುಂಬ ಮನ್ಸು ಮಾಡಿದೆ. ಮತ್ತು ಅಕ್ಕಂಗೆ ಫೋನ್ ಮಾಡಿ ಕೇಳಿದೆ, ಈ ಟೈಮಾಗ ಅದೆಲ್ಲ ಯೂಸ್ ಇಲ್ಲ, ಕಾಟನ್ ಮೆಟೀರಿಯಲ್ಸ್ ತಗೊಂಡು ಬಾ ಅನ್ಕೊಂಡು ಹೇಳ್ದಳು. ಅದಕ್ಕೆ ನಾನು ಒಂದಿಷ್ಟು ಕಾಟನ್ ಬಟ್ಟೆನ ತಗೊಂಡು ಹೋಯ್ದೆ. ಈಗ ಸಮ್ಮರ್ ಇಪ್ಪುದ್ರಿಂದ ಕಾಟನ್ ಬಟ್ಟೆಯ ಮಕ್ಕಳಿಗೆ ಯೂಸ್ ಆಯ್ತು. ಅದಕ್ಕೆ ನಾನು ಅದನ್ನೇ ತಗೊಂಡೆ. ಈಗ ಟೈಮ್ ಅರೌಂಡ್ 11:45 ಆಯಿತು. ಊಟಕ್ಕೆ ಅನ್ಕ ನಿಲ್ಸಿರು. ಹಾಗೆ ಮಿರರಾಗ ಒಂದು ವಿಡಿಯೋ ಮಾಡ್ಕೊಂಬ ಅನ್ಕೊಂಡು ಮಾಡ್ಕೊಂತಿದ್ದೆ. ನಾನು ತಗೊಂಡದ್ದು ಫ್ರೂಟ್ ಬೌಲ್ ಮತ್ತು ವಾಟರ್ ಬಾಟ್ಲ್ ಆ್ಯಂಡ್ ಫ್ರೈಡ್ ರೈಸ್ ತಗೊಂಡಿದ್ದೆ. ಜಸ್ಟ್ ಇದೇ 3ಕ್ಕೆ 450 ರುಪೀಸ್ ಏನೋ ಆಯಿತು. ತುಂಬ ಕಾಸ್ಟ್ಲಿ ಅನಿಸ್ತು. ಅದೇ ಮನೆಗೆ ಸುಮ್ಮನೆ ಉಣ್ಕ ಬಂದಿರ 450 ರೂಪಾಯಿ ಉಳಿತಿತ್ತೆ. ನಿದ್ದೆ ಬರ್ತಿಲ್ಲ ಆಯಿತು. ಸುಮ್ಮನೆ ಕೂತ್ಕೊಂಡಿದ್ದೆ. ಹೊರಗೆ ಬೇರೆ ಜೋರು ಮಳೆ ಬರ್ತಿತ್ತು. ಲಾಸ್ಟ್ ಟೈಮ್ ಊರಿಗೆ ಬಂದಾಗಳಿಕೆ ಅಜ್ಜಿದ ಕಣ್ಣು ಸ್ವಲ್ಪ ಸೆಫ್ಟಿಕ್ ಆಗಿದ್ದಿತ್ತು. ಆಪ್ರೇಷನ್ ಮಾಡ್ಕೊಂಡು ಬಂದಿತ್ತು. ಈಗ ಅಜ್ಜಿ ಕಣ್ಕಂಬ. ಅಜ್ಜಿ ಕಣ್ಣು ತೋರ್ಸ. ಕಣ್ಣಿಗೆ ನೋವಿತ್ತಾ? ನೋವಿತ್ತಾ? ಈಗ ಆಲ್ಮೋಸ್ಟ್ ಗುಣ ಆಯ್ತು. ಲಾಸ್ಟ್ ಟೈಮ್ ಓಪನ್ನೇ ಮಾಡೋಕ್ಕಾತಿರ್ಲ ಆಯ್ತು ಅಜ್ಜಿ ಕಣ್ಣು. ಬಟ್ ಈಗ ಗುಣ ಆಯ್ತಲ್ಲ. ಕಣ್ಣು ಕಾಂಬಕಲ್ಲ ಆತ್ತಲ್ಲ. ಹಾ, ನಾನೇ ಬಂದಿದ್ದೆ ಅಲ್ಲ ಕಣ್ಣು ಆಪರೇಷನ್ ಆದಗಳಿಗೆ ಮಣಿಪಾಲಕ್ಕೆ. ಈಗ ನಮ್ಮನೆ ಅಜ್ಜಿಗಷ್ಟು ಏಜ್ ಆಯ್ತಲ್ಲ, ಎಂತ ಮಾತಾಡ್ತಾಳ ಅನ್ಕೊಂಡು ಗೊತ್ತಾತಿಲ್ಲ. ಬಟ್ ಅವಳಿಗೆ ಲಾಸ್ಟ್ ಟೈಮ್ ಹೆಂಗೈತಂದೇಳಿ ಹೇಳ್ರೆ, ಅವಳು ಬದುಕ್ತಾಳ ಅಂಬುದು ಒಂದು ಅವಳನ್ನ ಆ ಪರಿಸ್ಥಿತಿಯಲ್ಲಿ ಕಾಂಬತ್ತಿಗೆ ನಾವು ಮಣಿಪಾಲಕ್ಕೆ ಸುಮಾರು ಕುಂದಾಪುರ ಎಲ್ಲ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಯ್ತು. ಬಟ್ ಅವಳು ಬದುಕ್ತಾಳ ಅಂಬುದೇ ನಮ್ಗೊಂದು ಡೌಟ್ ಇದ್ದಿತ್ತು. ಆದರೆ ಡಾಕ್ಟ್ರೇ ಅವತ್ತು ಹೇಳ್ತಿದ್ದೀರ ಅಜ್ಜಿ ತುಂಬ ಸ್ಟ್ರಾಂಗ್ ಇದ್ರು. ಆಪ್ರೇಷನ್ ಮಾಡಿ ಒಂದು ಅರ್ಧ ಗಂಟೆಯಲ್ಲೇ ಅವಳು ಮಾತಾಡಿ ಎಲ್ರಿಗೂ ಬೈತಿದ್ದಾಳು. ಜಾಗ ಚೇಂಜ್ ಆಯ್ತಲ್ಲ, ಅದು ಆಪ್ರೇಷನ್ ಥಿಯೇಟ್ರ್ ಒಳಗೆ ಹೋದಾಗಳಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ರಿ. ಅದನ್ನ ಕಂಡವಳು ಇದು ಮಾಡ್ಕೊಂಡಳು. ನಿಂಗೆ ಹೆದರಿಕೆ ಆಯ್ತಲ್ಲ ಅವತ್ತು ಅಲ್ಲಿ ಹಾಸ್ಪಿಟ್ಲಾಗೆ? ಅವರಿಗೆಲ್ಲ ಬೈತಿದ್ಯಲ್ಲ. ಯಾರಿಗೆ? ಡಾಕ್ಟ್ರಿಗೆಲ್ಲ. ನಾವು ಥಿಯೇಟ್ರ್ ಬಾಡಿಗೆ ಹೋಗಿಲ್ಲ. ಎಲ್ಲಿಗೂ ಹೋಗಿಲ್ಲ ನೀನು? ಎಲ್ಲಿ ಹೋಗಿಲ್ಲ. ಇಲ್ಲಿ ಯಾರು ಒಂದ್ಸರಿ ಸದ್ಯ ಗಿಡಗಡೆ ಹೊಡಿಕೆ. ಹಾಂ, ಎಲ್ಲಿಗೆ? ಜಾಗರಿಕಾಯಿಗೆ. ಈಗ ಹೇಳ್ಕೊ ಮತ್ತೆ ಕಚ್ಕರ ಕುಂದಾಪ್ರಿಗೆ ಬಾದು ಮತ್ತೆ ನಡ್ಕಮ್ಮ. ಈಗ ನನ್ನ ಅಜ್ಜಿ ಆಲ್ ಫೈನ್, ಎಲ್ಲಾ ಕಡೆ ನಡ್ಕೊಂಡು ಹೋತಾಳ ಅಲ್ಲ ಅಜ್ಜಿ. ಅವಳ ಕೆಲಸ ಅವಳೆ ಮಾಡ್ಕೊಂತಾಳ. ಮುಂಚೆ ಸ್ವಲ್ಪ ಟೈಮ್ ಕೈ ಹಿಡ್ಕೊಂಡೆಲ್ಲ ಹೊಯ್ಕಿದಿತ್ತು, ಹೆದರಿಕೆ ಆತೈತಿ ಅಲ್ಲಿ ಬೀಳ್ತಾಳ ಅನ್ಕಂಡು. ಅರಿಗಳ ಊಟಕ್ಕೆ, ವಾಶ್ರೂಮಿಗೆ ಎಲ್ಲದಕ್ಕೂ ಅವಳೆ ಹೋತಾಳು. ಬಾಟ್ಲ್ ಮುಗಿತಾರೆ ಇದಕ್ಕೆ. ಬಾಟ್ಲ್ ಮನೆಗೆ ಬಂದು ಸ್ವಲ್ಪ ಹೊತ್ತು ಮನೆ ಕಂಡು 7 ಹೊತ್ತಿಗೆ ಟೈಮ್ 10:30 11 ಗಂಟೆ ಆಯ್ದಿತ್ತು. ಕಡೆಗೆ ಫ್ರೆಶ್ ಅಪ್ ಆಗಿ ನಾನು ಕುಂದಾಪುರಕ್ಕೆ ಬಂದೆ. ನಂಗೆ ಸ್ವಲ್ಪ ಕುಂದಾಪುರದಲ್ಲಿ ಕೆಲಸ ಇದ್ದಿತ್ತು.
ಸುಮಾರು ಜನ ಕೇಂತ ಇರ್ತೀರಲ್ಲ ನಿಮ್ಮೂರು ಎಲ್ಲಿ ಅನ್ಕೊಂಡು ಅಟ್ಲೀಸ್ಟ್ ಈ ವಿಡಿಯೋ ಕಂಡು ಗೆಸ್ ಮಾಡಿ ನಮ್ಮೂರು ಯಾವ್ದು ಅನ್ಕೊಂಡು ಈಗ ನಾನು ಊಟ ಮಾಡುವ ಅನ್ಕೊಂಡು ಹೋಟೆಲ್ ಹರ್ಷಕ್ಕೆ ಬಂದೆ. ನಾನು ತಗೊಂಡದ್ದು ಸೌತ್ ಇಂಡಿಯನ್ ಮೀಲ್ಸ್ ಮತ್ತು ಮಶ್ರೂಮ್ ಮಂಚೂರಿ ತಗೊಂಡೆ. ಊಟ ಮಾತ್ರ ಒಳ್ಳೆ ಇದ್ದಿತ್ತು, ಖುಷಿ ಆಯಿತು. ಬಟ್ ನಾನು ನಾನ್ ವೆಜ್ಜಿಗೆ ಹೋಗಿ ಅನ್ಕೊಂಡು ಎಣ್ಸಿದ್ದು ಮೀನು ಊಟ ಮಾಡುವ ಅನ್ಕೊಂಡು. ಬಟ್ ನಾನು ವೆಜ್ಜಿಗೆ ಹೋದೆ. ಹಾಸ್ಪಿಟ್ಲಾಗ ವಿಡಿಯೋ ಎಂತ ಮಾಡ್ಕೊಂಬಕ್ಕೆ ಹೊಯ್ಲಿಲ್ಲ, ನಾನು ಬೇಡ ಅನ್ಕೊಂಡು. ಅಜ್ಜಿ ನಂಬರ್ 1, ಅಜ್ಜಿ ನಂಬರ್ 2. ನಾನು ಆಲ್ರೆಡಿ ಹೇಳಿದೆ ನನ್ನ ಅಕ್ಕಂಗೆ ಮಗು ಆಯ್ತು ಅನ್ಕೊಂಡು. ಸೊ ಆ ಮಗಿಗೆ ಒಂದಿಷ್ಟು ಬಟ್ಟೆ ಶಾಪ್ ಮಾಡಿದೆ, ಎಂತೆಂಥ ತಗೊಂಡಿದೆ ಅನ್ಕೊಂಡು ನಾನು ತೋರಿಸ್ದೆ. ಅದಕ್ಕೂ ಮುಂಚೆ ನನ್ನ ಅಕ್ಕಂಗೆ ಯಾವ ಮಗು ಆಯ್ತು ಅನ್ಕೊಂಡು ಹೇಳ್ತೆ. ನನ್ನ ಅಕ್ಕಂಗೆ ಹೆಣ್ಮಗು ಆಯ್ತು. ನನಗಂತೂ ತುಂಬ ಖುಷಿ ಆಯ್ತು ಹೆಣ್ಮಗು ಆದ. ಆದರೆ ನನ್ನ ಭಾವನ ಸೈಡ್ ಅವರಿಗೂ ಹೆಣ್ಮಗು ಬೇಕಿದ್ದಿತ್ತು. ಬಟ್ ನಮ್ಮ ಸೈಡ್ ಮೀನ್ಸ್ ಅಮ್ಮನ ಸೈಡಲ್ಲೇ ಗಂಡು ಮಗು ಬೇಕಿದ್ದಿತ್ತು. ಎನಿವೇ ಯಾವ ಮಗು ಆದ್ರೂ ಖುಷಿನೇ. ನಂಗಂತೂ ತುಂಬ ಖುಷಿ ಆಯ್ತು. ನಂಗೆ ಪರ್ಸ್ನಲಿ ಹೆಣ್ಮಗುನೇ ಇಷ್ಟ. ಬಟ್ ನಮ್ಮ ಮನೆಗೆ ಎಲ್ಲರೂ ಚಾಲೆಂಜ್ ಮಾಡಿದ್ರು ಅಕ್ಕಂಗೆ ಗಂಡು ಮಗುನೇ ಹಾಪುದು ಅನ್ಕೊಂಡು. ನಾನು ಹೇಳಿದೆ ಹೆಣ್ಮಗುನೇ ಅನ್ಕೊಂಡು. ಬಟ್ ನಾನು ಎಣಿಸ್ದಂಗೆ ಹೆಣ್ಮಗು ಆಯ್ತು. ನಂಗೆ ತುಂಬ ಖುಷಿ ಆಯ್ತು. ಹೆಣ್ಮಗು ಆಯ್ತು ಅನ್ಕ ಖುಷಿಗೆ ನಾನು ಒಂದಿಷ್ಟು ನಮ್ಮ ಮನೆ ಮಗಿಗೆ ಬಟ್ಟೆ ಶಾಪಿಂಗ್ ಮಾಡಿದೆ. ಅದೆಂತ ಅಂತ ಅನ್ಕೊಂಡು ನಿಮ್ಗೆ ತೋರಿಸ್ದೆ. ನಾನು ಶಾಪಿಂಗ್ ಮಾಡಿದ್ದು ಬೇಬಿ ಹಗ್ಗಲ್ಲೇ. ಬೇಬಿ ಹಗ್ಗಲ್ಲಿ ಶಾಪಿಂಗ್ ಮಾಡಿದ್ದು. ಎಂತಕ್ಕಂದ್ರೆ ಹುಟ್ಟದ ಮಗು ಅಷ್ಟೇ ಅಲ್ಲ, ತುಂಬ ಸೆನ್ಸಿಟಿವ್ ಆಗಿತ್ತು. ರೋಡ್ ಸೈಡ್ ಫುಟ್ಪಾತ್ ಅಲ್ಲೆಲ್ಲ ಬೇಡ ಅನ್ಕೊಂಡು ಬೇಬಿ ಹಗ್ಗಿಗೆ ಹೋಗಿ ಅಲ್ಲಿ ಶಾಪಿಂಗ್ ಮಾಡಿದೆ. ಅದು ಅಂದರೆ ನಾರ್ಮಲ್ ಗ್ರ್ಯಾಂಡ್ ಏನೆಲ್ಲ ನಾನು ತರಲಿಲ್ಲ, ನಾರ್ಮಲ್ ಡ್ರೆಸ್ಸಸ್ ಅಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ಈಗ ಸಮ್ಮರ್ ಸೀಸನ್ ಆಯ್ಪುದ್ರಿಂದ ತುಂಬ ಶೆಕಿ, ಅದಕ್ಕೋಸ್ಕರ ನಾನು ಕಾಟನ್ ಮೆಟೀರಿಯಲ್ಗೆ ಎಲ್ಲ ತಗೊಂಡಿದೆ. ಇದೊಂದು ಪುಟ್ಟದಾಗಿತ್ತು ಕ್ಯಾಪ್, ಮತ್ತೆ 2 ಕೈ ಸಾಕ್ಸ್ ಬಂದಿತ್ತು. ಇದರಲ್ಲೇ 2 ಕಾಲಿಗೆ ಹಾಕುದ ಸಾಕ್ಸ್ ಬಂದಿತ್ತು. ಇದಕ್ಕೆ MRP 249 ಇವಿಷ್ಟು ಬಂದಿತ್ತು. ನೆಕ್ಸ್ಟ್ ಅಂತ ಇದು ಬೇಬಿ ಹಗ್, ಇದಂತ ಇದು ಡೈಪರ್ ಥರ. ಈಗ ಮನೆಯಲ್ಲೆಲ್ಲ ಇದ್ದರೆ ಡೈಪರ್ ಹಾಕುವ ನೆಸಸರಿ ಇಲ್ಲ, ಅದಕ್ಕೋಸ್ಕರ ಈ ಥರ ಕಟ್ಟುವುದು. ಯಾಕಂದರೆ ಡೈಪರ್ ಹಾಕೋದ್ರಿಂದ ಮಕ್ಕಳಿಗೆ ಜಾಸ್ತಿ ರ್ಯಾಷಸ್ ಆಯ್ತು. ಅದು ಈಗ ತುಂಬ ಶೆಕೆ ಇಪ್ಪೋದ್ರಿಂದ ಫುಲ್ ರ್ಯಾಷಸ್ ಆಯ್ತು. ಜಸ್ಟ್ ಮಕ್ಕಳು ಸುಸ್ಸು ಮಾಡ್ತು ಅಂತ ಇದನ್ನೊಂದು ಕಟ್ಟಿ ಇಟ್ಟರೆ ಸಾಕತ್ತು. ಇದು ಪ್ಯಾಕ್ ಆಫ್ 5 ಬಂದಿತ್ತು ಅನ್ಸುತ್ತೆ. ಪ್ಯಾಕ್ ಆಫ್ 5 ಬಂದಿತ್ತು. ಇದಕ್ಕೆ MRP ಎಷ್ಟು 495. ಇದಕ್ಕೆ ಪ್ಯಾಕ್ ಆಫ್ 5 ಬಂದಿತ್ತು. ಇದು ಆ್ಯಕ್ಚುಲಿ ಒಳ್ಳೇದು, ಮಕ್ಕಳಿಗೆ ರ್ಯಾಷಸ್ ಎಲ್ಲ ಆದ್ರೆ ತುಂಬ ರಗಳಿ ಆಯ್ತು. ಬಟ್ ಈ ಥರದ್ದು ಕಾಟನ್ ಮೆಟೀರಿಯಲ್ಸ್ ಯೂಸ್ ಮಾಡ್ರೆ ಒಳ್ಳೇದಿರುತ್ತೆ. ನೆಕ್ಸ್ಟ್ ಸೇಮ್ ಅದೇ ಥರದ್ದು ಕ್ಯಾಪ್ ಮತ್ತು 2 ಕೈಗೆ ಹಾಕು ಸಾಕ್ಸು, ಕಾಲಿದು ಸಾಕ್ಸ್ ಬಂದಿತ್ತು. ಇದಕ್ಕೆ 279. ಇದು ನಂಗೆ ತುಂಬ ಖುಷಿ ಆಯಿತು. ಮಕ್ಕಳಿದ್ದು ಫ್ರಾಕ್ ಕಲರ್ಸ್ ಕೂಡ ತುಂಬ ಒಳ್ಳೆ ಇತ್ತು. 3 ಕಲರ್ಸ್ ಒಳ್ಳೆ ಇತ್ತು. ಪಿಂಕ್, ಎಲ್ಲೋ, ಒಂಥರ ಗ್ರೀನ್ ಕಲರಲ್ಲೇ ಪ್ಯಾಕ್ ಆಫ್ 3 ಬಂದಿತ್ತು. ಇದು ಜಸ್ಟ್ ಕಟ್ಟುದಷ್ಟೇ. ಈಗ ಮಕ್ಕಳಿಗೆ ಈಗ ಹುಟ್ಟದಷ್ಟೇ ಅಲ್ಲ ಮಗು, ಹಿಂಗೆ ಆ ರಬ್ಬರ್ ಇಲಾಸ್ಟಿಕ್ ಅದೆಲ್ಲ ಹಾಕು ಕಷ್ಟ. ಇದನ್ನು ಜಸ್ಟ್ ಕೊಳಿಸಿ ಜಸ್ಟ್ ಟೈ ಮಾಡೋದು. ಇದಕ್ಕೆ 549 ಕೊಟ್ಟಿದೆ. 3 ಪೀಸಸ್ ಬಂದಿತ್ತು, 549. ಇದು ಮಕ್ಕಳೆಲ್ಲ ಸುಸು ಮಾಡ್ತಾರಲ್ಲ, ಈಗ ನಾವು ಬೆಡ್ ಮೇಲೆ ಮನ್ಸ್ದಾಗಳಿಕೆ ಮಕ್ಕಳೆಲ್ಲ ಸುಸು ಮಾಡ್ದಾಗಳಿಕೆ ಇದು ಪ್ರೊಟೆಕ್ಷನ್ನು. ಜಸ್ಟ್ ಅಂದರೆ ಲೀಕ್ ಆಗ ಅನ್ಕೊಂಡು. ನಂಗೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ಅಲ್ಲಿ ಅವರೇ ಹೇಳಿದ್ರು ಶಾಪಲ್ಲಿ ಅದಿದ್ದು ತಗೊಳ್ಳಿ ಅನ್ಕೊಂಡು ನಾನು ತಗೊಂಡು ಬಂದೆ. ಬಟ್ ಇದು ರಬ್ಬರ್ ಮೆಟೀರಿಯಲ್, ಇದರಲ್ಲೇ ಲೀಕ್ ಆತಿಲ್ಲ ಅನ್ಕೊಂಡು ಹೇಳಿದ್ರು. ಅದಕ್ಕೆ ನಾನು ಇದೊಂದಿರಲಿ ಅನ್ಕೊಂಡು ತಗೊಂಡೆ.
ಆಮೇಲೆ ಫ್ರಾಕ್ ಇದೇ ಥರದ್ದು 3 ಪೀಸಸ್ ಬಂದಿತ್ತು ಇದಕ್ಕೂ ಅರೌಂಡ್ ಅಷ್ಟೇ 549 ಎಷ್ಟೋ ಕೊಟ್ಟಿದೆ, ಅದ್ರಲ್ಲಿ ಪ್ರೈಸ್ ಇಲ್ಲ, 549 ಕೊಟ್ಟಿದೆ. ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂಡು ಎಣಿಸಿದೆ. ನನ್ನ ಮಗಿನ ಫೋಟೋ ಈಗಲೇ ಶೇರ್ ಮಾಡೋದಿಲ್ಲ, ನಾಮಕರಣ ಟೈಮಲ್ಲೇ ಅಕ್ಕ ಪರ್ಮಿಷನ್ ಕೊಟ್ಟರೆ ನಾನು ಶೇರ್ ಮಾಡುತ್ತೆ. ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಎಣಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್, ಲವ್ ಯು ಆಲ್.